ಜೆಡಿಎಸ್ ಕುಟುಂಬ ರಾಜಕಾರಣವನ್ನ ಒಪ್ಪಿಕೊಂಡಿದ್ದಾರೆ ಸಚಿವ ಡಿಸಿ ತಮ್ಮಣ್ಣ. ಜೆಡಿಎಸ್ ಪಕ್ಷ ಆರಂಭದಿಂದಲೂ ಕುಟುಂಬ ರಾಜಕೀಯವನ್ನ ಮಾಡಿಕೊಂಡೇ ಬಂದಿದೆ ಅನ್ನುವಂತ ಮಾತನ್ನ ಡಿಸಿ ತಮ್ಮಣ್ಣ ಹೇಳೋ ಮೂಲಕ ಒಪ್ಪಿಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ ಡಿಸಿ ತಮ್ಮಣ್ಣ ಕೊಟ್ಟಿರುವಂತಹ ಹೇಳಿಕೆ, ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಖಚಿತ ಆಗಿರುವ ಸಂದರ್ಭದಲ್ಲಿ ನಿಖಿಲ್ ಸ್ಪರ್ಧೆಯನ್ನ ಖಚಿತಪಡಿಸಿ ಡಿಸಿ ತಮ್ಮಣ್ಣ ಮಾತನಾಡಿದ್ರು. ಈಗಾಗಲೇ ದೇವೇಗೌಡರು ಘೋಷಣೆ ಮಾಡಿದ್ದಾರೆ, ರಾಜಕಾರಣಿಗೆ ಇರಬೇಕಾದ ಎಲ್ಲ ಗುಣಗಳು ನಿಖಿಲ್ಗೆ ಇದೆ, ಶಿವರಾಮೇಗೌಡರಿಗಿಂತ ನಿಖಿಲ್ ಬೆಟರ್ ಅಭ್ಯರ್ಥಿ ಅಂತ ವಿಧಾನಸೌಧದಲ್ಲಿ ಸಚಿವ ಡಿಸಿ ತಮ್ಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಜೆಡಿಎಸ್ ಆರಂಭ ಆದಾಗಿನಿಂದಲೂ ಕೂಡ ಕುಟುಂಬ ರಾಜಕಾರಣ ಇದೆ ಅಂತ ಹೇಳುವ ಮೂಲಕ ಕುಟುಂಬ ರಾಜಕಾರಣವನ್ನ ಸಮರ್ಥಿಸಿಕೊಂಡಿದ್ದಾರೆ. ದೇವೇಗೌಡರಾಯ್ತು, ಅವರ ಮಗ ಮುಖ್ಯಮಂತ್ರಿ ಆಯ್ತು, ಇನ್ನೊಬ್ಬ ಮಗ ಮಂತ್ರಿ ಆಯ್ತು, ಒಬ್ಬರು ಸೊಸೆ MLA, ಇನ್ನೊಬ್ರು ಸೊಸೆ ZP ಮೆಂಬರ್, ಜೊತೆಗೆ ಈಗ ಡಿಸಿ ತಮ್ಮಣ್ಣ ಸ್ವತಃ ಇವರು ಕೂಡ ನೆಂಟರಾಗಬೇಕು. ಈಗ ಮೊಮ್ಮಕ್ಕಳನ್ನ ಕೂಡ ಕಣಕ್ಕಿಳಿಸ್ತಾ ಇರುವಂಥದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಸಚಿವ ಡಿಸಿ ತಮ್ಮಣ್ಣ ಹೌದು, ಜೆಡಿಎಸ್ ಆರಂಭ ಆದಾಗಿನಿಂದಲೂ ಕೂಡ ಕುಟುಂಬ ರಾಜಕಾರಣ ಇದೆ ಜೆಡಿಎಸ್ ಅಲ್ಲಿ ಅಂತ ಹೇಳುವ ಮೂಲಕ ಸಮರ್ಥಿಸಿಕೊಂಡಿದ್ದಾರೆ. ಜೆಡಿಎಸ್ ನಲ್ಲಿ ಕುಟುಂಬ ರಾಜಕಾರಣ ಇದೆ ಅನ್ನುವಂಥದ್ದನ್ನ ಅವರು ಈ ರೀತಿ ಒಪ್ಕೊಂಡಿದ್ದಾರೆ. ಒಪ್ಕೊಳ್ಳದೆ ಈಗ ಆಲ್ಮೋಸ್ಟ್ ಈಗ ಪಬ್ಲಿಕ್ ಡೊಮೇನ್ ನಲ್ಲೇ ಇದೆ ವಿಚಾರ, ಈಗ ಸಾರ್ವಜನಿಕ ವಲಯದಲ್ಲೇ ಬಹಳ ಚರ್ಚೆ ಆಗ್ತಾ ಇದೆ ಜೆಡಿಎಸ್ನ ಈ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ. ಡಿಸಿ ತಮ್ಮಣ್ಣ ಅವರು ಇಲ್ಲ ಅಂತ ಅಂತೂ ಹೇಳಕ್ ಆಗ್ತಾ ಇರಲಿಲ್ಲ, ಹೀಗಾಗಿ ಇದೆ ಹೌದು ಅಂತ ಹೇಳಿ ಅತ್ಯಂತ ಪ್ರಾಮಾಣಿಕವಾಗಿ ಡಿಸಿ ತಮ್ಮಣ್ಣ ಒಪ್ಕೊಂಡಿದ್ದಾರೆ. ಹೌದು, ಜೆಡಿಎಸ್ನಲ್ಲಿ ಈ ರೀತಿ ಇದೆ ಅನ್ನುವಂಥ ಒಂದು ವಿಚಾರವನ್ನ ಡಿಸಿ ತಮ್ಮಣ್ಣ ಒಪ್ಕೊಂಡಿದ್ದಾರೆ. ಸ್ವತಃ ಈ ಡಿಸಿ ತಮ್ಮಣ್ಣ ಅವರು ಕೂಡ ದೇವೇಗೌಡರ ರಿಲೇಟಿವ್ ಆಗಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಅತ್ಯಂತ ಗಮನಾರ್ಹ ವಿಚಾರ. ಜೊತೆಗೆ ಅವ್ರು ಹೇಳಿರುವಂಥದ್ದು, ನಿಖಿಲ್ ಕುಮಾರಸ್ವಾಮಿಗೆ ರಾಜಕಾರಣಿಯಾಗುವಂಥ ಎಲ್ಲ ಗುಣಗಳಿವೆ ಅನ್ನುವಂಥ ಮಾತನ್ನ ಕೂಡ ಇಲ್ಲಿ ಡಿಸಿ ತಮ್ಮಣ್ಣ ಹೇಳಿದ್ದಾರೆ. ಅದು ಯಾವ ಗುಣಗಳು ಅಂತ ಹೇಳಿ ಅವರು ಸ್ಪಷ್ಟಪಡಿಸಿಲ್ಲ, ಆದರೆ ರಾಜಕಾರಣಿ ಆಗಲಿಕ್ಕೆ ಬೇಕಾದ ಎಲ್ಲ ಗುಣಗಳಿವೆ ಅನ್ನುವಂಥ ಮಾತನ್ನ ಡಿಸಿ ತಮ್ಮಣ್ಣ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಮಾತನ್ನು ಅವ್ರು ಹೇಳಿದ್ದು, ಈಗಿನ ಏನು MP ಇದ್ದಾರೆ ಶಿವರಾಮೇಗೌಡ, ಅವರಿಗಿಂತ ಎಲ್ಲ ಥರದಲ್ಲೂ ನಿಖಿಲ್ ಬೆಟರ್, ಅವರಿಗಿಂತ ಇವರೇ ಯೋಗ್ಯ ಅನ್ನುವಂಥ ಹೇಳಿಕೆಯನ್ನು ಕೂಡ ಡಿಸಿ ತಮ್ಮಣ್ಣ ನೀಡಿದ್ದಾರೆ. ಘೋಷಣೆ ಮಾಡಿದಾರಲ್ಲ ನಿಖಿಲ್ ಕುಮಾರ್ ಅಭ್ಯರ್ಥಿ ಅಂತ ದೇವೇಗೌಡರು ಘೋಷಣೆ ಮಾಡಿದ್ದಾರೆ. ಸುಮಲತಾ ಸ್ಪರ್ಧೆ ಸ್ವಲ್ಪ ತೊಡಕಾಗ್ಬೋದು ಸರ್, ಯಾರು ಬೇಕಾದರೂ ಸ್ಪರ್ಧೆ ಮಾಡ್ಬೋದು, ಇದಕ್ಕೇನು ಇದೇನಿಲ್ವೇ, ಯಾರು ಬೇಕಾದರೂ ಸ್ಪರ್ಧೆ ಮಾಡ್ಬೋದು. ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇದ್ದೇ ಇರ್ತದೆ, ಎಲ್ಲಿಲ್ಲ ಅಂದರು ಸೂಕ್ತವಾದವರಿದ್ದರೆ ಯಾಕೆ ಕೊಡಬಾರ್ದು? ಅಲ್ಲ, ಅವ್ರು ಪ್ರಶ್ನೆ ಮಾಡ್ತಿರೋದು ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಕೊಡುಗೆ ಏನು ಮಂಡ್ಯಗೆ? ಇವಾಗ ನೋಡಿ, ಬೇರೆ ಮಂಡ್ಯದಲ್ಲಿ ಬೇರೆ ನಾಯಕರು ಇರ್ಲಿಲ್ವಾ, ಬೇರೆ ಅಭ್ಯರ್ಥಿಗಳು ಇರ್ಲಿಲ್ವಾ, ಆಕಾಂಕ್ಷಿಗಳಿರ್ಲಿಲ್ವಾ, ನಿಖಿಲ್ ಕುಮಾರಸ್ವಾಮಿಗೆ ಯಾಕೆ ಕೊಡ್ಬೇಕು? ಹೊರ ರಾಜ್ಯದವ್ರನ್ನೇ ಕರ್ಕೊಬಂದು ಇಲ್ಲಿಂದ ಗೆಲ್ಸ್ಕಳಿಸ್ಲಿಲ್ವ? ನಾವು 2 ಜನ ಗೆಲ್ಸಿದ್ದೀವಿ. ಸುಷ್ಮಾ ಸ್ವರಾಜ್ ಗೆಲ್ಸ್ಲಿಲ್ವಾ? ಇಂದಿರಾ ಗಾಂಧಿ ಗೆಲ್ಸ್ಲಿಲ್ವಾ? ಸ್ಟೀಫನ್ ಅವ್ರು ಗೆಲ್ಸ್ಲಿಲ್ವಾ? ಆದರೆ ನಮ್ಮವರೇ ಕನ್ನಡದಲ್ಲಿ ನಮ್ಮವ್ರು ನಿಂತ್ಕೊಂಡು ಗೆಲ್ತಿದ್ರೆ ಲೋಕಸಭೆಗೆ ಹೋಗ್ಲಿ. ಅಲ್ಲ, ಯಾರಾದರೂ ಆಗ್ಬೋದು, ಯೋಗ್ಯರಿದ್ರೆ ಸೂಟಬಲ್ ಆಗಿದ್ರೆ ಯಾರು ಬೇಕಾದರೂ ಆಗ್ಬೋದು. 2 ಜನ ಬಂದರೆ ಕನ್ಸಿಡರ್ ಮಾಡ್ತಿದ್ವಿ, ಯಾರು ಬರಲಿಲ್ವೇ? ಬರಬೇಕಲ್ಲ. ಇವಾಗ ನಾನು ನಿಂತ್ಕೊಳ್ತೀನಿ ಅಂದರೆ ಕೊಟ್ಟಿರೋರು, ನಾನು ರೆಡಿ ಇಲ್ವೇ? ಅದೇ ಆಮೇಲೆ ಹಾಲಿ ಸಂಸದರೇ ಇದ್ದಾರೆ, ಹಾಲಿ ಸಂಸದರೇ ಇದ್ದಾರೆ, ಅದರಲ್ಲೂ ನೋಡ್ತಾ ಇದ್ದೀವಿ. ಅವ್ರಿಗಿಂತ ಬೆಟರ್ ಕ್ಯಾಂಡಿಡೇಟ್ ಯಾರು ಅನ್ನೋದು ಸೆಲೆಕ್ಟ್ ಮಾಡಿ ಇದು ಮಾಡ್ತೀವಿ ಅಷ್ಟೇ. ಸ್ವತಃ ಡಿಸಿ ತಮ್ಮಣ್ಣ ಅವರೇ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ ಸಚಿವರು. ನಾವು ನೇರವಾಗಿ ಅವ್ರನ್ನೇ ಮಾತನಾಡಿಸೋಣ. ಡಿಸಿ ತಮ್ಮಣ್ಣ ಅವರೇ, ತಾವು ಹಾನೆಸ್ಟ್ ಆಗಿ ಒಪ್ಕೊಂಡಿದ್ದೀರಿ, ಜೆಡಿಎಸ್ ಆರಂಭ ಆದಾಗಿನಿಂದಲೂ ಕೂಡ ಕುಟುಂಬ ರಾಜಕಾರಣ ಇದೆ ಅನ್ನುವಂಥ ವಿಚಾರವನ್ನ ಒಪ್ಕೊಂಡಿದ್ದೀರಿ. ಆದರೆ ಒಂದಂತೂ ಇಲ್ಲಿ ಬಹಳ ಒಪ್ಕೊಳ್ಳಿಕ್ಕೆ ಕಷ್ಟ ಆಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ನಿಮ್ಮ ಹೇಳಿಕೆಯಲ್ಲಿ ಬೇರೆ ಯಾರು ಮುಂದೆ ಬಂದಿಲ್ಲ ಮಂಡ್ಯದಲ್ಲಿ, ಹಾಗಾಗಿ ನಿಖಿಲ್ಗೆ ಕೊಟ್ಟರು ಅನ್ನುವಂಥ ವಿಚಾರವನ್ನ. ಲಕ್ಷ್ಮೀ ಅಶ್ವಿನ್ ಗೌಡ, ಎಲ್ಲಾರ ಶಿವರಾಮೇಗೌಡ, ಇನ್ನು ಉದ್ದ ಪಟ್ಟಿನೇ ಇದೆ ಅಲ್ಲಿ ಕಾಯ್ತಾ ಇರುವಂಥ ಟಿಕೆಟ್ಗೋಸ್ಕರ. ಹಲೋ, ಹಾ ಡಿಸಿ ತಮ್ಮಣ್ಣ ಅವರೇ, ಕೇಳಿಸ್ತಾ ಇದೆಯಾ? ಅದನ್ನ ಎಲ್ರಿಗೂ ಅವಕಾಶ ಸಿಗ್ಬೇಕು, ನಿಜ. ಅದರಲ್ಲಿ ಯಾರು ಸೂಕ್ತವಾಗಿದ್ದಾರೆ ಅನ್ನೋದು ಎಲ್ಲ ಶಾಸಕರುಗಳಿಗೂ ಕೇಳಿ ತೀರ್ಮಾನ ಮಾಡಿ ತೆಗೆದುಕೊಳ್ಳುವಂತ ತೀರ್ಮಾನ. ಬಟ್ ಈಗ ಚರ್ಚೆ ಆಗ್ತಿರುವಂತದ್ದು ನಿಖಿಲ್ ಮಂಡ್ಯಕ್ಕೆ, ನಿಖಿಲ್ಗೂ ಯಾವ ರೀತಿ ಜೆಡಿಎಸ್ ನ ಕಾರ್ಯಕರ್ತರೇ ತುಂಬಾ ಜನ ಇದಾರಲ್ಲ ದುಡಿತಾ ಇದ್ದವರು ಅಲ್ಲಿ. ಲಕ್ಷ್ಮೀ ಅಶ್ವಿನ್ ಗೌಡ್ರ ಪಾಪ
ಅವ್ರು ಬಹಳ ದಿನಗಳಿಂದ ಕಾಯ್ತಾ ಇದಾರೆ. ಎಲ್ಲಾರು ಶಿವರಾಮೇಗೌಡರಿಗೆ ಕೊಡ್ಬೇಕಾದ್ರೇನೆ ನಿಂಗಿನ್ನು ಚಿಕ್ಕ ವಯಸ್ಸು, ಮುಂದೆ ಕೊಡ್ತೀವಿ ಅಂತ ಹೇಳಿದ್ರು ಲಕ್ಷ್ಮೀ ಅಶ್ವಿನಗೌಡಗೆ. ಈಗ ನಿಖಿಲ್ ಅವ್ರಿಗಿಂತ ಚಿಕ್ಕವರಲ್ವೇ, ಈಗ ಅವ್ರನ್ನೆಲ್ಲ ಬೈಪಾಸ್ ಮಾಡಿ ಅವ್ರಿಗೆ ಕೊಟ್ಟಿರೋದು ಹೇಗೆ ಅಂತ, ಯಾವ ಮಾನದಂಡ ಅಂತ? ಇವಾಗ ಮಾನದಂಡ ಎಲ್ಲ ನಿರ್ಧಾರ ಮಾಡೋರು ಹೈಕಮಾಂಡ್ ಅವ್ರು ನಿರ್ಧಾರ ಮಾಡ್ತಾರೆ, ಎಲ್ಲ ಶಾಸಕರುಗಳನ್ನ ಕೇಳಿ ತೀರ್ಮಾನ ಮಾಡ್ತಾರೆ. ಅಲ್ಲ, ಈಗ ತಮ್ಮ ಪ್ರಕಾರ ತಾವೊಬ್ಬ ಸೀನಿಯರ್ ಇದ್ದೀರಾ, ಸಚಿವರು ಕೂಡ ಇದ್ದೀರಾ, ತಾವೊಬ್ಬ ಪ್ರಭಾವಿ ರಾಜಕಾರಣಿ ಮಂಡ್ಯದಲ್ಲಿ. ತಮ್ಮ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಯಾವ ಮಾನದಂಡದ ಆಧಾರದ ಮೇಲೆ ಟಿಕೆಟ್ ಕೊಟ್ಟಿದ್ದಾರೆ? ಯುವಕರಾಗಿದ್ದಾರೆ, ಅವ್ರಿಗೂ ರಾಜಕೀಯ ಅನುಭವ ಇದೆ. ರಾಜಕೀಯ ಅನುಭವ ಇದೆಯಾ? ಅವರು ಪ್ರಜ್ಞಾವಂತರಾಗಿದ್ದಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಅಲ್ಲ, ಅದೆಲ್ಲ ಲಕ್ಷ್ಮೀ ಅಶ್ವಿನಗೌಡರು ಬಳಿನೂ ಇತ್ತಲ್ಲ. ಹೌದು, ಅವೆಲ್ಲ ಲಕ್ಷ್ಮೀ ಅಶ್ವಿನಗೌಡರ ಬಳಿನೂ ಇತ್ತಲ್ಲ. ಅವರು ಯುವಕರಿದ್ದಾರೆ, ಯೂತ್ ಇದ್ದಾರೆ, ಅವರು ಕೂಡ ತುಂಬಾ ಕ್ವಾಲಿಫೈಡ್ ಇದ್ದಾರೆ ಲಕ್ಷ್ಮೀ ಅಶ್ವಿನಗೌಡರು. ಎಲ್ಲ ಶಾಸಕರು ಇದ್ ಮಾಡ್ಬೇಕಲ್ಲ, ಬೆಂಬಲ ನೀಡ್ಬೇಕಲ್ಲ. ಇದ್ರಲ್ಲೂ ಕೂಡ ಹಂಗೆಲ್ಲೂ ನಾವು ಯೋಚನೆ ಮಾಡ್ಬೇಕಲ್ವೇ? ಓಕೆ, ಅಂದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿ ಸಂಪೂರ್ಣವಾಗಿ ಜಿಲ್ಲಾ ನಾಯಕರು, ಕಾರ್ಯಕರ್ತರೆಲ್ಲ ಬೆಂಬಲದಿಂದ ಈಗ ಅವರಿಗೆ ಅಭ್ಯರ್ಥಿ ಆಗ್ತಿರುವಂತದ್ದಾ? ಹೌದೌದು, ಒಮ್ಮತದ ಅಭ್ಯರ್ಥಿ ಆಗಿದ್ದಾರೆ. ಓಕೆ, ಮತ್ತೆ ಇನ್ನೊಂದು ಪ್ರಶ್ನೆಯಲ್ಲಿ ಉದ್ಭವ ಆಗುವಂತದ್ದು ಡಿ ಸಿ ತಮ್ಮಣ್ಣ ಅವರೇ, ಕುಟುಂಬ ರಾಜಕಾರಣ ಅನ್ನುವಂತ ಒಂದು ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ತಾವೇನು ಹೇಳ್ತೀರಾ? ನೆಹರು ಕುಟುಂಬದ ರಾಜಕಾರಣ ಇಲ್ವಾ ಈ ದೇಶದಲ್ಲಿ? ಅಲ್ವೇ? ಇವಾಗ ಕುಟುಂಬ ರಾಜಕಾರಣ ಎಲ್ಲಿಲ್ಲ ಹೇಳಿ? ಓಕೆ, ಅಂದ್ರೆ ಈಗ ನೆಹರು ಕುಟುಂಬದ ರಾಜಕಾರಣ ಇದೆ ಅಂತ ಎಲ್ಲ ಕಾಂಗ್ರೆಸ್ ತಗೊಳ್ಳಿ, ಎಲ್ಲಾ ಲೀಡರ್ಗಳು ತಗೊಳ್ಳಿ, ಅವ್ರ ಮಕ್ಳುಗಳು ಬಂದಿದ್ದಾರೆ. ಬಂದ್ರೆ ಇಲ್ಲಿ ಒಂದಿಬ್ರು ಜಾಸ್ತಿ ಬಂದಿರ್ಬೋದು ಅಷ್ಟೇನೆ. ಕುಟುಂಬ ರಾಜಕಾರಣ ಇಲ್ಲ ಅನ್ನೋದು ಇಲ್ವೇ ಇಲ್ಲ, ಎಲ್ಲಾ ಕಡೆನೂ ಇದೆ. ಆದ್ರೆ ನೋಡಿ, ಪರ್ಸೆಂಟೇಜ್ ವೇರಿ ಆಗ್ಬೋದು ಅಷ್ಟೇನೆ. ಆದ್ರೆ ಜೆಡಿಎಸ್ ನಲ್ಲಿ ಇರುವಂತ ಕೆಲವು ಸ್ಥಾನಗಳನ್ನ ಪೂರ್ತಿಯಾಗಿ ಒಂದೇ ಕುಟುಂಬ ಅನುಭವಿಸ್ತಾ ಇದೆ ಅನ್ನುವಂತ ಪ್ರಶ್ನೆ ಈಗ ತುಂಬಾ ಚರ್ಚೆ ಆಗ್ತಿದೆ. ತಾವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಅವರು ಅದಕ್ಕೆ ತಮ್ಮ ಈ ಇಡೀ ಜೀವಮಾನವನ್ನ ಮುಡುಪಿಟ್ಟು ಬೆಳೆಸಿದ್ದಾರೆ ಪಕ್ಷವನ್ನ. ಇವಾಗ ಈ ಇಲ್ಲದೆ ಇರ್ತಕ್ಕಂತ ಪಕ್ಷವನ್ನ ಬೆಳೆಸಿದ್ದಾರೆ, ಅದರಿಂದ ಅದ್ರಲ್ಲಿ ತಪ್ಪೇನಿದೆ? ಒಂದ್ 4-5 ಜನ ಬಂದ್ರೆ ತಪ್ಪೇನಿದೆ? ಕಾರ್ಯಕರ್ತರಿಗೆ ಯಾವಾಗ ಅಂತ ಸ್ಥಾನವನ್ನ? ಕಾರ್ಯಕರ್ತರಿಗೂ ಬೇರೆ ಬೇರೆ ಹುದ್ದೆಗಳು ಇದೆಯಲ್ಲ, ಎಲ್ಲ ಕೊಟ್ಟಿದಾರಲ್ಲ. ಶಾಸಕ ಹುದ್ದೆ ಕೊಟ್ಟಿದ್ದಾರೆ, ಕೆಲವು ಹುದ್ದೆಗಳನ್ನ ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ. ಇವಾಗ ಇರುವಂತ ಸಂಖ್ಯೆನಲ್ಲಿ ಸಾಕಷ್ಟು ಮಾಡ್ತಾ ಇದ್ದಾರೆ. ಅಂದ್ರೆ ತಾವು ಈಗ ನೇರವಾಗಿ ಸಮರ್ಥಿಸಿಕೊಳ್ತಾ ಇದ್ದಾರೆ ಡಿ ಸಿ ತಮ್ಮಣ್ಣ ಅವರೇ ಕುಟುಂಬ ರಾಜಕಾರಣವನ್ನ? ಕುಟುಂಬ ರಾಜಕಾರಣ ಅಂತಲ್ಲ, ಇವಾಗ ಕುಟುಂಬ ರಾಜಕಾರಣ ಅಂತ ಯೋಗ್ಯರಿದ್ರೆ ಅದನ್ನ ಬಿಡಕ್ಕಾಗತ್ತಾ? ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತವ್ರನ್ನ ನಾವು ಮುಂದೆ ತರ್ಬೇಕು ಅಷ್ಟೇನೆ. ತಾವು ಕೂಡ ರಿಲೇಟಿವ್ ಆಗ್ಬೇಕು ದೇವೇಗೌಡ. ಕುಟುಂಬ ಅಂತ ಹೇಳಿ ಇಗ್ನೋರ್ ಮಾಡಕ್ ಆಗುದಿಲ್ವಲ್ಲ. ತಾವು ಕೂಡ ಸಂಬಂಧಿಕರಾಗ್ಬೇಕು ದೇವೇಗೌಡರಿಗೆ. ತಾವು ಕೂಡ ಸಂಬಂಧಿಕರು? ಹೌದು, ನಾನು ಸಂಬಂಧಿಕನೇ. ಹಾಗಾದ್ರೆ ನಾನು ರಾಜಕೀಯಕ್ಕೆ ಬರಬಾರ್ದು? ಅಲ್ಲ, ಖಂಡಿತ ಬರ್ಬೇಕು. ಆದ್ರೆ ಕಂಪ್ಲೀಟ್ ಆಗಿ ಖಂಡಿತ ಬರ್ಬೇಕು ತಾವು. ಆದ್ರೆ ಕಂಪ್ಲೀಟ್ ಆಗಿ ಫ್ಯಾಮಿಲಿನೇ ಆಗೋಯ್ತಲ್ಲ ಅಂತ ಡಿಬೇಟ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಜನರ ಸಾರ್ವಜನಿಕ ವಲಯದಲ್ಲಿ ಅಂತ. ಅದನ್ನ ಮತದಾರರು ತೀರ್ಮಾನ ಮಾಡ್ತಾರೆ, ಅವರೇ ಪ್ರಭುಗಳು. ಅದರಿಂದ ಅವರ ಒಂದು ನಿರೀಕ್ಷೆ ಮೇರೆಗೆ ಒಂದು ತೀರ್ಮಾನ ತಗೊಂಡಿರ್ತೀವಿ. ಈಗ ನಿಖಿಲ್ ಅವ್ರನ್ನ ಮುಂದಿಟ್ಕೊಂಡು ಏನೀಗ ಅಜೆಂಡಾ ಏನು ಅಂತ, ಏನಂತ ಓಟ್ ಕೇಳ್ತೀರಾ ಈಗ ಅಂತ? ಅಜೆಂಡಾ ಇದೆ, ಯುವಕ ಇದ್ದಾರೆ, ಇದ್ದಾರೆ, ರಾಜಕೀಯ ಪ್ರಜ್ಞೆ ಇದೆ, ಅವನಿಗೆ ಏನ್ ಮಾಡ್ಬೇಕು ಅನ್ನೋ ತಿಳುವಳಿಕೆ ಇದೆ, ನನ್ನ ಜವಾಬ್ದಾರಿ ಅನ್ನೋದನ್ನ ಅರ್ಥಕೊಂಡಿದ್ದಾನೆ. ರಾಜಕೀಯವಾಗಿ ಏನ್ ಮಾಡ್ಬೇಕು ಆ ಕ್ಷೇತ್ರಕ್ಕೆ, ಆ ಜಿಲ್ಲೆಗೆ ಅನ್ನುವ ಒಂದು ಪರಿಕಲ್ಪನೆ ಇದೆ. ಎಲ್ಲವನ್ನು ತಿಳ್ಕೊಂಡಿದ್ದೇನೆ ಈ ವಯಸ್ಸಿಗೆ. ಅದನ್ನ ನಾವು ಹತ್ರದಿಂದ ನೋಡಿದೀವಿ. ಕಡೆದಾಗಿ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೇನ್ ಅವರ ಚುನಾವಣಾ, ಇವಾಗ ಸುಮಲತಾ ಅವ್ರು ಬಂದ್ರು, ಅದು ಕುಟುಂಬ ರಾಜಕಾರಣ ಅಲ್ವಾ? ಅದನ್ನು ಒಬ್ರು ಬರ್ಲಿ, ಇಬ್ರು ಬರ್ಲಿ, 3 ಜನ ಬರ್ಲಿ, ಅದು ಕುಟುಂಬ ರಾಜಕಾರಣನೇ. ನಿಜ. ಅದರಿಂದ ಯಾವುದು ಕೂಡ ಹೊರತಾಗಿಲ್ಲ. ಹೌದು. ಈಗ ನೋಡಿ, ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇನ್ ಅಜೆಂಡಾ ಈ ಸಲ ಚುನಾವಣೆಯಲ್ಲಿ ಅವರು ಕುಟುಂಬ ರಾಜಕಾರಣದ ವಿರುದ್ಧ ದಾಳಿಯನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಹಿಂದಿನ ಪೀಳಿಗೆ ವಿರುದ್ಧ ಅವರು ವಾಗ್ದಾಳಿ ಮಾಡ್ತಾ ಬರ್ತಾ ಇದ್ದಾರೆ. ಅದನ್ನೇ ಅಜೆಂಡಾ ಸೆಟ್ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ ತಮ್ಮಣ್ಣವ್ರೆ, ಒಂದ್ ನಿಮಿಷ. ಅವರು ಈಗ ಅದೇ ಕುಟುಂಬ ರಾಜಕಾರಣವನ್ನ ಅಜೆಂಡಾ ಆಗಿ ಇಟ್ಕೊಂಡಿದ್ದಾರೆ. ಈಗ ವಂಶವಾದ ಅದನ್ನ ಪ್ರತಿ ರ್ಯಾಲಿಯಲ್ಲೂ ಕೂಡ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಅದೇ ಮೇನ್ ಅಜೆಂಡಾ ಸೆಟ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜೆಡಿಎಸ್ ಇಬ್ರು ಮೊಮ್ಮಕ್ಕಳನ್ನ ಈಗ ಫೀಲ್ಡ್ ಮಾಡಕ್ಕೆ ಮುಂದಾಗ್ತಾ ಇರುವಂತದ್ದು, ಇದು ಹಿನ್ನಡೆ ಆಗೋದಿಲ್ವಾ ಚುನಾವಣೆಯಲ್ಲಿ ಅಂತ? ಇವಾಗ ಕುಟುಂಬ ರಾಜಕಾರಣ, ಹಾಗಾದ್ರೆ ಬಿಜೆಪಿನಲ್ಲಿ ಕುಟುಂಬ ರಾಜಕಾರಣ ಇಲ್ವಾ? ಅಲ್ಲ, ಈಗ 3ನೇ ತಲೆಮಾರು ಕೂಡ ಬರ್ತಾ ಇದಾರಲ್ಲ. ಯಡಿಯೂರಪ್ಪನವ್ರ ಮಗ 2ನೇ ಮಗನಿಗೆ ಕೊಡೋದಕ್ಕೆ ಹೋಗಿದ್ರು, ಅದ್ರಲ್ಲಿ ತಪ್ಪಾಯ್ತು ಅಷ್ಟೇನೆ. ಅಲ್ಲೂ ಕುಟುಂಬ ರಾಜಕಾರಣ ಎಲ್ಲಾ ಕಡೆನೂ ಬರ್ತದೆ, ಎಲ್ಲಿಲ್ಲ, ಯಾವ ಪಕ್ಷದಲ್ಲಿ ಇಲ್ಲ, ಎಲ್ಲಾ ಪಕ್ಷದಲ್ಲೂ ಇದೆ.
ಅದು ಕುಟುಂಬ ರಾಜಕಾರಣ ಮತ್ತು ಬೇರೆ ತರ ರಾಜಕಾರಣ ಮಿಕ್ಸ್ ಇರುತ್ತೆ. ಬಟ್ ಇಲ್ಲಿ ಬರೀ ಕುಟುಂಬದ ರಾಜಕಾರಣನೇ ಪೂರ್ತಿ ಆಗೋಯ್ತಲ್ಲ ಅಂತ, ಈಗ ಮೊಮ್ಮಕ್ಕಳು ಕೂಡ ಬರ್ತಾ ಇದಾರಲ್ಲ ಅಂತ ಚರ್ಚೆ. ಇಲ್ಲ, ಇದು ಇರುವ ಸಂಖ್ಯೆಗೆ ಹೋಲಿಕೆ ಮಾಡಿದ್ರೆ ಏನು ಇದೇನಿಲ್ಲ, ಜಾಸ್ತಿ ಏನಿಲ್ಲ. ಎಸ್, ಸಮರ್ಥರಿದ್ದಾರೆ, ಮಾಡ್ತಾ ಇದ್ದಾರೆ, ಮಾಡಲಿ. ಏನಂತ ಯಾರಾದ್ರೂ ಅಂತ ರಾಜ್ಯದಲ್ಲಿ ಸಮರ್ಥವಾಗಿ ನಿಭಾವಣೆ ಮಾಡಬೇಕು, ಅವ್ರ ಕ್ಷೇತ್ರ ಅವ್ರು ನೋಡ್ಕೋಬೇಕು, ಜನರ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಯೋಗ್ಯರು ಬಂದ್ರೆ ಯಾರಾದ್ರೇನಂತೆ ಮಾಡುವಂಥದ್ದು. ಥ್ಯಾಂಕ್ ಯು ಡಿ ಸಿ ತಮ್ಮಣ್ಣ ಅವರೇ. ಇದು ಸಾರಿಗೆ ಸಚಿವ ಡಿ ಸಿ ತಮ್ಮಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ತುಂಬ ನೇರವಾಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೌದು ಇದೆ, ಎಲ್ಲ ಕಡೆ ಇದೆ, ನಮ್ಮಲ್ಲೂ ಇದೆ, ಏನು ಮಾಡೋಕ್ಕಾಗತ್ತೆ, ಇದು ಅನಿವಾರ್ಯ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಸಮರ್ಥರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕುಟುಂಬದ ವ್ಯಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಯೋಗ್ಯರು ಕೂಡ ಹೌದು ಅನ್ನುವಂಥ ಮಾತನ್ನು ಇಲ್ಲಿ ಡಿ ಸಿ ತಮ್ಮಣ್ಣ ಅವರು ಹೇಳಿರುವಂಥದ್ದು. ಇದರಿಂದ ಏನು ಪ್ರಶ್ನೆನೇ ಇಲ್ಲ. ಅಲ್ಲಿ ಮಂಡ್ಯದಲ್ಲಿ ಬೇರೆ ಬೇರೆ ಆಕಾಂಕ್ಷಿಗಳಿದ್ರೂ ಕೂಡ ಎಲ್ಲರ ಬೆಂಬಲ ಇದ್ದಿದ್ದು ನಿಖಿಲ್ ಕುಮಾರಸ್ವಾಮಿಗೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಡಿ ಸಿ ತಮ್ಮಣ್ಣ ಅವರು ಹೇಳಿದ್ದಾರೆ.